ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕಾಪಿರೈಟ್ ರೂಲ್ಸ್ ಏನಿದೆ 2021ರಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಒಂದು ಚಾನಲ್ ಸೇಫ್ ಆಗಿರಬೇಕು ಅಂತಂದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಬೇಕು ಆ್ಯಂಡ್ ಇದ್ರ ಬಗ್ಗೆ ನೀವು ಫುಲ್ಲು ತಿಳ್ಕೊಳ್ಬೇಕು. ಕಾಪಿರೈಟ್ ರೂಲ್ಸ್ ಏನಿದೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ವಿಡಿಯೋಸ್ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಕಾಪಿರೈಟ್ ಅನ್ನೋ ಒಂದು ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಯೂಟ್ಯೂಬಲ್ಲಿ ಕಾಪಿರೈಟ್ನ ಹಲವಾರು ಥರ ಡಿವೈಡ್ ಮಾಡಾಕ್ಬಿಟ್ಟಿದ್ದಾರೆ. ಒಂದು ಕಾಪಿರೈಟ್ ಕ್ಲೈಮ್ ಡಿವೈಡ್ ಮಾಡಿದ್ದಾರೆ, ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಡಿವೈಡ್ ಮಾಡಿದ್ದಾರೆ, ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಲೂ ಕೂಡ ಡಿವೈಡ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ. ಓಕೆ, ಕಾಪಿರೈಟ್ ಕ್ಲೈಮು ಕಮ್ಯುನಿಟಿ ಗೈಡ್ಲೈನ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವಾಗ ಕಾಪಿರೈಟ್ ಸ್ಟ್ರೈಕ್ ನೋಡಿ. ನೀವು ಯೂಟ್ಯೂಬಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಪ್ರತಿಯೊಂದು ಚಾನಲ್ಗೂ ಕೂಡ 3 ಕಾಪಿರೈಟ್ ಸ್ಟ್ರೈಕ್ ಅವಕಾಶನ ನಿಮಗೆ ಕೊಟ್ಟಿರ್ತಾರೆ. ಓಕೆ, ಇದನ್ನು ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಇವಾಗ ನೀವು ಒಂದು ಚಾನಲ್ ಇದೆ ನಿಮ್ಮ ಹತ್ರ ಅಂತಂದರೆ ಅದಕ್ಕೆ 3 ಸ್ಟ್ರೈಕ್ ಅವಕಾಶ ನಿಮ್ಮ ಹತ್ರ ಇರುತ್ತೆ. ಓಕೆ, ನಿಮ್ಮ ಚಾನಲ್ಗೂ ಕೂಡ ಒಂದು ಕಾಪಿರೈಟ್ ಸ್ಟ್ರೈಕ್ ಅನ್ನೋ ಒಂದು ಫೀಚರ್ ಬಂದು ಆ್ಯಡ್ ಆಗಿರುತ್ತೆ. ಈ ಒಂದು ಕಾಪಿರೈಟ್ ಸ್ಟ್ರೈಕ್ ಅನ್ನೋ ಒಂದು ಫೀಚರ್ ಹೆಂಗೆ ಉಪಯೋಗ ಆಗುತ್ತೆ ಅಂತಂದರೆ ನೋಡಿ, ಇವಾಗ ಯಾರ್ದಾದ್ರೂ ಒಂದು ವಿಡಿಯೋ ಕ್ಲಿಪ್ಪನ್ನು ಇವಾಗ ನೀವೇನಾದರೂ ಯೂಸ್ ಮಾಡಿಕೊಂಡು ಅಂತಂದರೆ ಆವಾಗ ಆ ಒಂದು ವ್ಯಕ್ತಿ ನಿಮ್ಮ ಮೇಲೆ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ಬೋದು. ಯಾಕೆ ಕೊಡ್ತಾರೆ ಅಂತ ನೀವು ನನ್ನ ಕೇಳೋದಾದರೆ, ಇವಾಗ ನಾನು ಒಂದು ವಸ್ತು ತೊಗೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ನನ್ನ ಹತ್ರ ಒಂದು ಫೋನ್ ಇರುತ್ತೆ. ಆ ಫೋನ್ನ ಯಾರೋ ಒಬ್ಬ ಬಂದು ಕಿತ್ಕೊಂಡ್ರೆ ನಾನು ಕಂಪ್ಲೇಂಟ್ ಕೊಡ್ಬೋದು ತಾನೆ. ಯಾಕೆ ಕಂಪ್ಲೇಂಟ್ ಕೊಡ್ಬೋದು? ಆ ವಸ್ತು ನಂದಾಗಿರುತ್ತೆ, ನಾನು ದುಡ್ಡು ಕೊಟ್ಟು ತೊಗೊಂಡಿರ್ತೀನಿ. ಆ ಒಂದು ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಈ ಥರ ಒಂದು ವ್ಯಕ್ತಿ ಈ ಥರ ಗಾಡೀಲಿ ಬಂದು ಕಿತ್ಕೋಬೋದ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಆ ಪೊಲೀಸವರು ಹಿಡಿದಾಕ್ಬಿಟ್ಟು ನನ್ನ ಮೊಬೈಲ್ ಈಸ್ಕೊಡ್ತಾರೆ. ಯಾಕೆ ಈಸ್ಕೊಡ್ತಾರೆ? ನಾನು ದುಡ್ಡು ಕೊಟ್ಟು ತಗೊಂಡಿರ್ತೀನಿ, ಆ ಒಂದು ಕಾರಣಕ್ಕೆ ಈಸ್ಕೊಡ್ತಾರೆ. ಅದೇ ಥರ ಯೂಟ್ಯೂಬಲ್ಲೂ ಕಾಪಿರೈಟ್ ಅಂತಂದರೆ ಸಿಂಪಲ್. ಓಕೆ, ನಿಮ್ಮ ವೀಡಿಯೋನ ಯಾರಾದರೂ ಬೇರೆಯವ್ರು ಯೂಸ್ ಮಾಡ್ಕೊಳ್ತು ಅಂತಂದರೆ ನೀವು ಕಾಪಿರೈಟ್ ಸ್ಟ್ರೈಕ್ನ ಕೊಡ್ಬೋದು. ಬರೀ ವೀಡಿಯೋ ಅಂತಲ್ಲ, ಮ್ಯೂಸಿಕ್ ಆಗ್ಬೋದು. ಓಕೆ, ಯಾವುದೊಂದು ಸಾಂಗ್ ಮಾಡಿರ್ತೀರ, ಕದ್ಬಿಟ್ಟು ನಿಮ್ಮ ಹತ್ರ ಎತ್ಕೊಂಡು ಅವ್ರು ಹಾಕೊಳ್ತಾರೆ. ಆವಾಗಲೂ ಕೂಡ ನೀವು ಕಾಪಿರೈಟ್ ಸ್ಟ್ರೈಕ್ನ ಕೊಡ್ಬೋದು. ಅಥವಾ ಇಮೇಜ್ ಕೂಡ ಕೊಡ್ಬೋದು. ಇವಾಗ ನಿಮ್ಮ ಇಮೇಜ್ನ ಯೂಸ್ ಮಾಡ್ಕೊಂಡಿರ್ತಾರೆ ಯಾರೋ ವೀಡಿಯೋದಲ್ಲಿ, ಆವಾಗಲೂ ಕೂಡ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ಬೋದು. ಇದು ಕಾಪಿರೈಟ್ ಸ್ಟ್ರೈಕು ಕೊಡೋದಾ ಬೇಡವಾ ಅನ್ನೋದು ಯಾರು ಓನರ್ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತಾ? ಇವಾಗ ನನ್ನ ಒಂದು ವೀಡಿಯೋ ಕ್ಲಿಪ್ನ ಅಥವಾ ನನ್ನ ಒಂದು ಫೋಟೋ ಅಥವಾ ನನ್ನ ಒಂದು ಮ್ಯೂಸಿಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದು ನಿಮಗೂ ಕೂಡ ಗೊತ್ತಿರೋದು, ನಾನೇ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಯಾಕೆ ಅಂತಂದರೆ ಅದರಲ್ಲೆಲ್ಲ ಏನು ಅಂತ. ಆಯಿತಾ? ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ. ಕೆಟ್ಟದಕ್ಕೆ ಯೂಸ್ ಮಾಡ್ಕೊಬೇಡಿ ಪಾಪ, ಅಲ್ವಾ? ಕೊಡ್ತಾ ಇದ್ದೇನೆ ಅಂತಂದರೆ ಒಳ್ಳೆ ಮನ್ಸಿಟ್ಟು ಕೊಡ್ತಾ ಇದ್ದೇನೆ ಅಂತ, ಕೆಟ್ಟದಕ್ಕೆ ಯಾಕೆ ಯೂಸ್ ಮಾಡ್ಕೋಬೇಕಲ್ವಾ? ಆದ್ದರಿಂದ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಪರ್ಮಿಷನ್ ಕೊಟ್ಟು ನೀವು ಯೂಸ್ ಮಾಡ್ಕೊಳ್ತು ಅಥವಾ ನೀವು ಪರ್ಮಿಷನ್ ತಗೊಂಡು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋಲ್ಲ. ಯಾಕೆಂದರೆ ನೀವು ಪರ್ಮಿಷನ್ ತೊಗೊಂಡಿರ್ತೀರ. ಇವಾಗ ನೀವು ಯಾರ್ದಾದ್ರೂ ಒಂದು ಕ್ಲಿಪ್ಪನ್ನು ನೀವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಆ ವ್ಯಕ್ತಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಬ್ರೋ ನಾನು ಈ ಥರ ಒಂದು ಕ್ಲಿಪ್ನ ತಗೊಳ್ತಾ ಇದ್ದೀನಿ, ನಿಮ್ಗೇನು ಬೇಜಾರಿಲ್ವಾ ಅಂತ ನೀವು ಕೇಳಿ, ಅವರು ಓಕೆ ತಗೊಳ್ಳಿ ಅಂತಂದರೆ ನೀವು ತಗೋಬೋದು. ನೀವು ಕೇಳ್ದೇ ತಗೊಂಡು ಹಾಕೊಂಡ್ರೆ ಕೆಲವೊಂದಷ್ಟು ವ್ಯಕ್ತಿಗಳು ಡೈರೆಕ್ಟಾಗಿ ಕಾಪಿರೈಟ್ ಕೊಡ್ತಾರೆ, ಸ್ಟ್ರೈಕ್ ಕೊಡ್ತಾರೆ. ಓಕೆ, ಆದ್ದರಿಂದ ಅದನ್ನು ನೀವು ಡಿಸೈಡ್ ಮಾಡ್ಕೊಬಿಡಿ. ನೀವು ಅವರು ಯಾರು ಕ್ಲಿಪ್ ಯೂಸ್ ಮಾಡ್ಕೊಳ್ತೀರಾ ಅವ್ರ ಹತ್ರ ನೀವು ಡಿಸೈಡ್ ಮಾಡ್ಕೊಬಿಡ್ಬೇಕು. ಓಕೆ, ನಂದಂತೂ ನೀವೇನು ಕೇಳೋ ಅವಶ್ಯಕತೆ ಇಲ್ಲ, ನಾನೇ ಧಾರಾಳವಾಗಿ ಕೊಡ್ತೀನಿ. ಓಕೆ, ಅದರಲ್ಲೆಲ್ಲ ಏನೂ ಇಲ್ಲ. ಇದು ಕಾಪಿರೈಟ್ ಸ್ಟ್ರೈಕ್ ಬರೋದಕ್ಕೆ ಚಾನ್ಸಸ್ ಈ ಥರ ಇರುತ್ತೆ. ಓಕೆ, ಇವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಏನಕ್ಕೆ ಬರುತ್ತೆ ಅಂತ ನಿಮಗೆ ಇವಾಗ ಅರ್ಥ ಆಯಿತು. ಇವಾಗ ಎಕ್ಸಾಂಪಲ್, ಈಗ ಯಾರಿಗೋ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕೆ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಈಗ ನೀವು ಯಾರ್ದೋ ಒಂದು ಕ್ಲಿಪ್ಪನ್ನು ಯೂಸ್ ಮಾಡಿರ್ತೀರ, ಯಾರೋ ಒಂದು ವ್ಯಕ್ತಿ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರು. ಕಾಪಿರೈಟ್ ಸ್ಟ್ರೈಕ್ ಸುಮ್ಮನೆ ಯಾರೂ ಕೊಡೋಕ್ಕಾಗಲ್ಲ, ಅದು ಯೂಟ್ಯೂಬರ್ಗೆ ರಿಪೋರ್ಟ್ ಮಾಡಬೇಕು. ಯೂಟ್ಯೂಬ್ ಅವರು ಅದನ್ನು ಚೆಕ್ ಮಾಡಿ ಅದಾದಮೇಲೆ ಅವರು ಸ್ಟ್ರೈಕ್ನ ಕೊಡ್ತಾರೆ. ಅದಾದಮೇಲೂ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು ಅಂದ ತಕ್ಷಣ ಅದು ಪರ್ಮನೆಂಟಾಗಿ ಇರುತ್ತೆ ಅಂತಲ್ಲ. ನಾವು ನಮ್ದೇನಾದರೂ ತಪ್ಪಿಲ್ಲ ಅಂತಂದ್ರೂ ಕೂಡ ನಾವು ಅಪ್ಪೀಲ್ನ ಮಾಡ್ಬೋದು, ಲೀಗಲಾಗಿ ಆ್ಯಕ್ಷನ್ ತೊಗೋಬೋದು. ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಇವಾಗ ಯಾರೋ ಸುಮ್ಮನೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ರು ಅಂತ ಅಂದ್ಕೊಳ್ಳಿ, ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು ಅವಾಗ. ಓಕೆ, ನಮ್ಮ ಹತ್ರ ಪ್ರೂಫ್ ಇರುತ್ತಲ್ಲ. ಇದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂತು ಒಂದು ಚಾನಲ್ಗೆ ಅಂತ ಅಂದ್ಕೊಳ್ಳಿ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ನೋಡಿ, ನೀವು 90 ದಿನಗಳ ಕಾಲ ಲೈವ್ಗೆ ಹೋಗೋಕ್ಕಾಗಲ್ಲ. ಓಕೆ, ಅದರ ಜೊತೆಗೆ ಯಾವ ಒಂದು ವೀಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೋ ಆ ಒಂದು ವೀಡಿಯೋನ ಯೂಟ್ಯೂಬರು ಟೇಕ್ ಡೌನ್ ತಗೊಬಿಡ್ತಾರೆ. ಅಂತಂದರೆ ಆ ಒಂದು ವೀಡಿಯೋ ರಿಮೂವ್ ಮಾಡಿಬಿಡ್ತಾರೆ. ಆ ವಿಡಿಯೋ ಯಾವುದೇ ಕಾರಣಕ್ಕೂ ಪ್ಲೇ ಆಗಲ್ಲ, ಪಬ್ಲಿಕ್ಕಿಗೆ ತೋರಿಸಲ್ಲ, ನೋಡೋಕ್ಕೆ ಆಗಲ್ಲ ಅದನ್ನು. ವೀಡಿಯೋ ಟೇಕ್ ಡೌನ್ ಮಾಡ್ಕೊಬಿಡ್ತಾರೆ. ಅದ್ರ ಜೊತೆಗೆ ನೀವು ಲೈವ್ ಸ್ಟ್ರೀಮ್ನ ಮಾಡೋಕ್ಕಾಗಲ್ಲ, ಅಂತಂದರೆ ಲೈವ್ ಬರೋಕ್ಕಾಗಲ್ಲ ಯೂಟ್ಯೂಬ್ ಇದರಿಂದ ನಿಮ್ಮ ಅಕೌಂಟಿಂದ 90 ದಿನಗಳ ಕಾಲ. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್
ವೀಡಿಯೋಸ್ಗಳಿಗೆ ಮಾನಿಟೈಸೇಷನ್ನು ಕೂಡ ಆನ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ, ಅಂತಂದರೆ ಆ್ಯಡ್ಸ್ಗಳನ್ನ ರನ್ ಮಾಡೋಕ್ಕೂ ಆಗೋಲ್ಲ. ಆವತ್ತಿಂದ ನೀವು ಅರ್ನಿಂಗ್ಸ್ ಕೂಡ ಮಾಡೋಕ್ಕಾಗಲ್ಲ 90 ದಿನಗಳ ಕಾಲ. ಸೊ ಇದು ಒಂದಷ್ಟು ರೂಲ್ಸು. ಆ್ಯಂಡ್ ವಿಡಿಯೋ ಡಿಲೀಟ್ ಮಾಡೋದರಿಂದ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ರಿಮೂವ್ ಆಗೋಲ್ಲ. ಸೊ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡಿರಿ. ಓಕೆ, ಸೊ ಇವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, ಒಂದು ಸ್ಟ್ರೈಕ್ ಬಂದಿದೆ ಅಂತ ಅಂದ್ಕೊಳ್ಳಿ. ಆ ಒಂದು ಸ್ಟ್ರೈಕ್ ಹೋಗಬೇಕು ಅಂತಂದರೆ ನಿಮಗೆ 90 ದಿನ ಆಗಬೇಕು. ಓಕೆ, ಆ 90 ದಿನ ಆದಮೇಲೆ ನಿಮ್ಮೊಂದು ಚಾನಲಲ್ಲಿ ಕಾಪಿರೈಟ್ ಸ್ಟ್ರೈಕ್ ಹೋಗುತ್ತೆ. ಆವಾಗ ನೀವು ಆರಾಮಾಗಿ ಲೈವ್ ಬರ್ಬೋದು, ಎಲ್ಲನೂ ಕೂಡ ನೀವು ಮಾಡ್ಬೋದು. ಆ 90 ದಿನಗಳ ಒಳಗೆ 2ನೇ ಸ್ಟ್ರೈಕ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು 90 ಡೇಸ್ ಒಳಗೆ. ಈಗ ಒಂದು ಸ್ಟ್ರೈಕ್ ಇತ್ತು ನಿಮಗೆ, ಓಕೆ, ನಿಮ್ಮ ಒಂದು ಚಾನಲ್ಗೆ 90 ಡೇಸ್ ಒಳಗೆ ಇನ್ನೊಂದು ಸ್ಟ್ರೈಕ್ ಬಂದ್ಬಿಡ್ತು. ಆವಾಗ 2 ಸ್ಟ್ರೈಕ್ ಆಗೋಯ್ತು. ಅದೇ ಥರ 3 ಸ್ಟ್ರೈಕ್ ಬಂದ್ಬಿಡ್ತು 90 ದಿನಗಳ ಒಳಗೆ. ನಾನು ಹೇಳ್ತಾ ಇರೋದು ಮೇಲಲ್ಲ, 90 ದಿನ ಆದಮೇಲೆ ಆ ಸ್ಟ್ರೈಕ್ ಹೊಂಟೋಗುತ್ತೆ. ಈಗ ನಿಮಗೆ 90 ದಿನ ಆಗೋಯ್ತು, ಒಂದು ಸ್ಟ್ರೈಕ್ ಇತ್ತು ಅಂತ ಅಂದ್ಕೊಳ್ಳಿ, ಅದು ರಿಮೂವ್ ಆಗಿಬಿಡುತ್ತೆ. 90 ದಿನ ಆದಮೇಲೆ ಬಂದರೆ ಅದು ಮೊದಲನೇ ಸ್ಟ್ರೈಕ್ ಆಗುತ್ತೆ, ಯಾಕೆಂದರೆ ಇದು ಹೋಗಿರುತ್ತಲ್ಲ. ಓಕೆ, ನಿಮಗೆ 90 ದಿನಗಳ ಒಳಗೆ ಏನಾದರೂ 3 ಸ್ಟ್ರೈಕ್ ಬಂತು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ. ಓಕೆ, ಸೊ 90 ಡೇಸ್ ಮೇಲೆ ಬಂದರೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಈಗ ರಿಮೂವ್ ಆಗ್ತಾ ಇರುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು 90 ಡೇಸ್ ಒಳಗೆ 3 ಸ್ಟ್ರೈಕ್ನ ಯಾವುದೇ ಕಾರಣಕ್ಕೂ ನೀವು ತಗೋಬಾರ್ದು. ಆಯ್ತಾ? ಸೊ ಏನಾದರೂ ತಗೊಳ್ತು ಅಂತಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಇದು ಕಾಪಿರೈಟ್ ರೂಲ್ಸ್, ಯೂಟ್ಯೂಬಲ್ಲಿ ಇರುವಂಥ ಒಂದು ಕಾಪಿರೈಟ್ ರೂಲ್ಸ್. ಸೊ ನೀವು ಯೂಟ್ಯೂಬಲ್ಲಿ ಆ್ಯಡ್ಸ್ನ ರನ್ ಮಾಡೋಕ್ಕಾಗಲ್ಲ, ಲೈವ್ ಬರೋಕ್ಕಾಗಲ್ಲ, ವಿಡಿಯೋ ಟೇಕ್ ಡೌನ್ ಮಾಡಿಬಿಡ್ತಾರೆ, ಎಲ್ಲ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ಮುಖಾಂತರ ಕಾಪಿರೈಟ್ ಸ್ಟ್ರೈಕ್ ರೂಲ್ಸ್ ಏನು ಅಂತ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ 2021ರಲ್ಲಿ. ಓಕೆ, ನೆಕ್ಸ್ಟು ಕಾಪಿರೈಟ್ ಕ್ಲೈಮ್ ಬಗ್ಗೆ ಮಾಡಲಾ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ಮಾಡಲಾ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಇವಾಗ ಕಮೆಂಟ್ನ ಮಾಡಿದ್ರೆ ಸೊ ನಾನು ಡಿಸೈಡ್ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಖುಷಿಯಾಗಿರಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.